ಇನ್ನು ದಸರಾ ಆಚರಣೆಯ ಬಗ್ಗೆ ಬರೋದಾದ್ರೆ ಇವತ್ತಿನಿಂದ ದಸರಾ ಆರಂಭ ಆಗಿದೆ. ಅರಮನೆಯಲ್ಲಿ ಯದುವೀರ್ ಒಡೆಯರ್ ಅವರ ಖಾಸಗಿ ದರ್ಬಾರ್ ದಸರಾ ಮೊದಲ ದಿನ ದಸರಾ ಉದ್ಘಾಟನೆ ಆಗಿದೆ ಅದ್ದೂರಿಯಾಗಿ. ಒಡೆಯರ್ ಅವರ ಖಾಸಗಿ ದರ್ಬಾರ್ ಈಗ ಅರಮನೆಯಲ್ಲಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಖಾಸಗಿ ದರ್ಬಾರ್ನ ಎಕ್ಸ್ಕ್ಲೂಸಿವ್ ಆದ ದೃಶ್ಯ. ಮಧ್ಯಾಹ್ನ 12:42 12:58 ಮುಹೂರ್ತದಲ್ಲಿ ಸಿಂಹಾಸನಾರೋಹಣ ನೆರವೇರಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ರತ್ನ ಖಚಿತ ಸಿಂಹಾಸನವನ್ನ ಏರಿ ಯದುವೀರ್ ಒಡೆಯರ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು ಅರಮನೆಯ ಒಳಗಡೆ ನಡೀತಾ ಇರುವಂತಹ ಖಾಸಗಿ ದರ್ಬಾರ್ನ ದೃಶ್ಯ. 11ನೇ ಬಾರಿ ಸಿಂಹಾಸನವನ್ನ ಏರಿ ಅನೇಕ ಪೂಜಾ ಕೈಂಕರ್ಯವನ್ನ ಯದುವೀರ್ ಒಡೆಯರ್ ನೆರವೇರಿಸ್ತಾ ಇದ್ದಾರೆ. ಸಂಸದರಾಗಿ ಇದು 2ನೇ ಬಾರಿ ಸಿಂಹಾಸನಾರೋಹಣ. ಅರಮನೆಯಲ್ಲಿ ಯದುವೀರ್ ಒಡೆಯರ್ ಅವರ ಖಾಸಗಿ ದರ್ಬಾರ್ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ದಸರಾ ಅಂದ ತಕ್ಷಣ ತಟ್ಟಂತ ನೆನಪಾಗೋದೇ ಮೈಸೂರಿನ ದಸರಾ. ಅಷ್ಟು ಅದ್ದೂರಿಯಾಗಿ ಮೈಸೂರಿನಲ್ಲಿ ದಸರಾ ನಡೆಯುತ್ತೆ. ರಾಜಮನೆತನದ ಸಂಪ್ರದಾಯಗಳು ಏನೇನಿರುತ್ತೆ ಆ ಎಲ್ಲ ಆಚರಣೆಗಳು ದಸರಾ ಸಂದರ್ಭದಲ್ಲಿ ನೆರವೇರುತ್ತೆ. ಅದನ್ನ ನೋಡೋದೇ ಒಂದು ಚಂದ. ಖಾಸಗಿ ದರ್ಬಾರ್ನ ಎಕ್ಸ್ಕ್ಲೂಸಿವ್ ಆದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಯದುವೀರ್ ಒಡೆಯರ್ ಅವರಿಂದ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇದೆ. 11ನೇ ಬಾರಿಗೆ ಯದುವೀರ್ ಒಡೆಯರ್ ಅವರು ಖಾಸಗಿ ದರ್ಬಾರನ್ನ ನಡೆಸ್ತಾ ಇದ್ದಾರೆ. ಇವತ್ತು ಅದ್ದೂರಿಯಾಗಿ ದಸರಾ ಉದ್ಘಾಟನೆಯಾಗಿದೆ. ಉದ್ಘಾಟನೆಯ ನಂತರ ಅನೇಕ ಸಂಪ್ರದಾಯಗಳು ನೆರವೇರುತ್ತೆ. ಪ್ರತಿ ದಿನವೂ ಕೂಡ ಅನೇಕ ಪೂಜಾ ಕೈಂಕರ್ಯಗಳು ನಡೆಯುತ್ತೆ, ಸಂಪ್ರದಾಯಗಳನ್ನ ನೆರವೇರಿಸಲಾಗುತ್ತೆ. ದಸರಾ ಮೈಸೂರಿನಲ್ಲಿ ಹೊರಗಡೆ ಒಂದು ರೀತಿ ಸಂಭ್ರಮ ಆದ್ರೆ ಅರಮನೆಯ ಒಳಗಡೆಯ ಸಂಭ್ರಮ ಇನ್ನೂ ಅದ್ದೂರಿಯಾಗಿರುತ್ತೆ. ಯದುವೀರ್ ಒಡೆಯರ್ ಅವರಿಂದ ಖಾಸಗಿ ದರ್ಬಾರ್ ನಡೀತಾ ಇರುವಂತಹ ಎಕ್ಸ್ಕ್ಲೂಸಿವ್ ಆದ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೋಡ್ತಾ ಇದೆ. ರತ್ನ ಖಚಿತ ಸಿಂಹಾಸನ. ಮೊದಲು ಸಿಂಹಾಸನಕ್ಕೆ ಪೂಜೆಯನ್ನ ಸಲ್ಲಿಸಿ ಆ ನಂತರ ಸಿಂಹಾಸನದಲ್ಲಿ ಆಸೀನರಾಗ್ತಾರೆ ಯದುವೀರ್ ಒಡೆಯರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.